ಸುಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ದಿವಸ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರವನ್ನ ಮಾಡಿ ತೋರಿಸಿದ್ದೆ. 3 ಅಂಕೆಯ ಸಂಖ್ಯೆ ಅಂದ್ರೆ 3 ಡಿಜಿಟ್ಸ್ ನಂಬರ್ನ 2 ಡಿಜಿಟ್ಸ್ ಇಂದ ಮಲ್ಟಿಪ್ಲೈ ಮಾಡೋದು ಹೇಳ್ಕೊಟ್ಟಿದ್ದೆ. ಐ ವಿಲ್ ರೀಕಾಲ್ ಇಟ್ ಅಗೈನ್, ಮತ್ತೊಂದ್ಸರಿ ರೀಕಾಲ್ ಮಾಡ್ತೀನಿ. ಸೊ 99 ಇಂಟು 42, 399 ಇಂಟು 42. ಸೊ ನೋಡಿ ಈಗ, ಸೊ 2 9s 18 ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಒಂದು ಸಾರಿ ಇಲ್ಲಿ ಡಿವಿಷನ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅಂದ್ರೆ 18 ಇಲ್ಲಿ ಬರೀರಿ. ಮುಂದಕ್ಕೆ ಮಲ್ಟಿಪ್ಲೈ ಮಾಡೋದಿದೆ ಅಂದ್ರೆ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿದ ತಕ್ಷಣ ಏನ್ ಬರುತ್ತೆ ಅದನ್ನ ಬರ್ಕೊಳ್ರಿ. ಸೊ 8 ಅನ್ನ ಇಲ್ಲಿ ಬರೀರಿ, ಫಸ್ಟ್ ಡಿಜಿಟ್ ಅನ್ನ ಇಲ್ಲಿ ಬರೀರಿ, ಒಂದಾಗೆ ಇಟ್ಕೊಳ್ರಿ. 2 9s 18, 18 ಮತ್ತೆ ಇಲ್ಲಿದ್ರು ಒಂದು ಕೆಳ ಬರ್ಕೊಳ್ರಿ, ಇಟ್ ಈಸ್ 19 ಆಗುತ್ತೆ. ಮುಂದೆ ಮಲ್ಟಿಪ್ಲೈ ಮಾಡೋ ನಂಬರ್ ಇದೆ ಅಂದ್ರೆ ಜಸ್ಟ್ ಇದನ್ನಷ್ಟೇ ಇಲ್ಲಿ ಬರೀರಿ. ಓಕೆ, 2 3s 6, ಆ 6 ಅನ್ನ ಇಲ್ಲಿ ಬರೀರಿ. ಮುಂದೆ ಮಲ್ಟಿಪ್ಲೈ ಮಾಡೋ ನಂಬರ್ ಇಲ್ಲ, therefore it is 798. 798. So now it is clear. ಸೊ ನಾನೀಗ ನಿಮಗೆ ಒಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತೀನಿ. ಯಾವಾಗ ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ನೋ ಅದು ಫಸ್ಟ್ ನಂಬರ್ ಕೆಳಗೆ ಬರಿಬೇಕು. ಸೊ ಅದು ಫಸ್ಟ್ ನಂಬರ್ ಕತೆ ಮುಗೀತಿ. ಈಗ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ನ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು ಮತ್ತು ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು. ಸೆಕೆಂಡ್ ನಂಬರ್ ಯಾವುದು? ಫಸ್ಟ್ ಸೆಕೆಂಡ್. ಫಸ್ಟ್ ನಂಬರ್ ಕೆಳಗೆ ಬರಿಬೇಕು, 0 ಬರಿಬೇಕು. ಸೊ ಈಗ ನೋಡ್ರಿ, ಫಸ್ಟ್ ನಂಬರ್ ಈ ಸೆಕೆಂಡ್ ನಂಬರ್ ಇಂದ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ರಿ. 36, 36 ಅಲ್ಲಿ 6 ಬರೀರಿ. 3 4 9s 36, ಮತ್ತೆ ಅಗೇನ್ 36 ಇಲ್ಲಿ ಬರ್ಕೊಳ್ರಿ. ಇಟ್ ಈಸ್ 39. 39 ಅಲ್ಲಿ ಮತ್ತೆ ಮುಂದೆ ಮಲ್ಟಿಪ್ಲೈ ಮಾಡೋದ್ರಿಂದ ಈ 9 ಇಲ್ಲಿ ಬರೀರಿ. ಓಕೆ, ನೆಕ್ಸ್ಟ್ 4 3s 12, ಆ 12 ಇಲ್ಲಿ ಬರ್ಕೊಳ್ರಿ. 15 ಮುಂದೆ ನಂಬರ್ ಮಲ್ಟಿಪ್ಲೈ ಮಾಡೋದು ಇಲ್ಲದೆ ಇರೋದ್ರಿಂದ ಅಷ್ಟನ್ನು ಬರಿಬೇಕು. ಸೊ ದಿಸ್ ಈಸ್ 8 9 6 15, 7 9 16 1 17. ಎಲ್ಲಿ ಬಂತು ಅಂದ್ರೆ ಇಲ್ಲಿ ಒಂದು ಉಳಿದಿತ್ತು, ಅದನ್ನ ಇಲ್ಲಿ ಬರ್ಕೋಬೇಕು. 9 6 15, 7 9 16 1 17. ಸೊ 17 ಆದ್ಮೇಲೆ 7 ಇಟ್ರಿ, 5 1 6 1. ದಿಸ್ ಈಸ್ ಅಬೌಟ್ 16758 is the multiplication. So I think 2 digits number ಇಂದ 3 digits ನಂಬರ್ ನ ಮಲ್ಟಿಪ್ಲೈ ಮಾಡೋದು ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇವತ್ತು 3 digits ನಂಬರ್ ನ 3 digits ನಂಬರ್ ಇಂದ ಮಲ್ಟಿಪ್ಲೈ ಮಾಡೋದು, 3 ಅಂಕೆಯ ಸಂಖ್ಯೆಯಿಂದ 3 ಅಂಕೆ ಸಂಖ್ಯೆಗಳಿಂದಲೇ ಮಲ್ಟಿಪ್ಲೈ ಮಾಡೋದು ನೋಡೋಣ. ಸೊ ಓಕೆ, ಒಂದು ಪ್ರಾಬ್ಲಮ್ ನೋಡ್ತೀನಿ ಫಸ್ಟ್. 458 ಇಂಟು 395. ಸೊ ನಾನು ಹೇಳ್ತೀನಿ, ಪ್ರತಿ ಸಲ ಬಹಳ ಹುಷಾರಾಗಿ ಕೇಳ್ಕೋಬೇಕು ನೀವೀಗ. ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ ಎಲ್ಲಿ ಬರೀಬೇಕು? ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳಗೆ ಬರಿಬೇಕು, ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ನಂಬರ್ ಇಂದ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ನಲ್ಲಿ ಸೆಕೆಂಡ್ ನಂಬರ್ ಕೆಳ ಬರಿಬೇಕು. ಸೊ ಅದು ಮಾಡ್ತಾ ಹೋಗೋಣ. ಈಗ ಫಸ್ಟ್ ನಂಬರ್ ಇಂದ ಹೇಗೆ ಮಾಡ್ತೀನಿ? 5 8s 40. 40 ನಲ್ಲಿ ಈ 0 ನ ಇಲ್ಲಿ ಇಡಬೇಕು, ಈ 4 ಇಲ್ಲಿ ಇರಬೇಕು. 5 5s 25. 25 ನ ಇಲ್ಲಿ ಬರೀರಿ. ಸೊ 29 ಆತು. ಆ 9 ಅನ್ನು ಇಲ್ಲಿ ಬರೀರಿ. ಸೊ ಎಷ್ಟು? ಈ 9 ಅನ್ನು ಇಲ್ಲಿ ರೋ ಮಾರ್ಕ್ ಮಾಡಿ. ಉಳಿದಿತ್ತು 5 5s 25 ಆಯ್ತು. 5 4s 20. ಆ 20 ನ ಇಲ್ಲಿ ಬರೀರಿ. ಇಟ್ ಈಸ್ 22. ಸೊ ನೋಡ್ರಿ, 5 8s 40. 40 ಇಲ್ಲಿ ಬರ್ಕೊಂಡ್ರಿ, ರೌಂಡ್ ಮಾಡಿದ್ರೆ 0 ಇಲ್ಲಿ ಬರ್ರಿ, 4 ಉಳಿತು. 5 5s 25. 25 ಇಲ್ಲಿ ಬರ್ಕೊಂಡ್ರಿ, 29. 29 9 ಇಲ್ಲಿ ಬರ್ರಿ, 2 ಉಳಿತು. 5 4s 20. 20 ಗೆ 2 ಆಡ್ ಮಾಡಿದ್ರೆ 22 ಆಯ್ತು. ಓಕೆ, ಸೊ ದಸ್ ಫಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರಿ. ನಾವು ಐ ಸ್ಟಾರ್ಟ್ ವಿತ್ ಫಸ್ಟ್ ನಂಬರ್ ಕಂಪ್ಲೀಟ್. ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡ್ತೀನಿ. ಈಗ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು. ಸೆಕೆಂಡ್ ಲೈನ್ ಅಲ್ಲಿ ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು. ಅಂದ್ರೆ ಫಸ್ಟ್ ನಂಬರ್ ಇದು ಅಂದಾಗ ಫಸ್ಟ್ ನಂಬರ್ ಕೆಳಗೆ ಏನು ಬರಿಬಾರ್ದು ಅಂದ್ರೆ 0 ಬರಿಬೇಕು. ಸೊ 9 8s 72. 72 ನಲ್ಲಿ 2 ಇಲ್ಲಿ ಬರೀತೀರಿ, 7 ಅಲ್ಲೇ ಇರುತ್ತೆ. 9 5s 45 ಇಲ್ಲಿ ಬರ್ಕೊಂಡ್ರಿ. 45 ಇಲ್ಲಿ ಬರ್ಕೊಂಡ್ರೆ ಇದು 52 ಆತು. 52 ನಲ್ಲಿ 2 ಇಲ್ಲಿ ಬರೀರಿ, 5 ಉಳಿತು. 9 4s 36 ಆತು. 36 ಇಲ್ಲಿ ಬರೀರಿ, 41 ಆಯ್ತು. ದಿಸ್ ಈಸ್ ಅಬೌಟ್. ಸೊ ಇಲ್ಲಿ ಮತ್ತೆ ಫೋನ್ ಮಾರ್ಕ್ ಮಾಡ್ಬೇಕು.
ರೌಂಡ್ ಮಾಡ್ಬೇಕಿತ್ತು ಸರ್. ಮುಂದೆ ಮಲ್ಟಿಪ್ಲೈ ಮಾಡೋ ನಂಬರ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ಸೆಕೆಂಡ್ ನಂಬರ್. ಈಗ ನಾನು ಸೆಕೆಂಡ್ ನಂಬರ್ನ ಮಾರ್ಕ್ ಮಾಡ್ತೀನಿ, ಇಂಟು ಮುಗೀತು ಅಂತ. ಈಗ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಎಲ್ಲಿ ಬರಿಬೇಕು ಸರ್? ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಥರ್ಡ್ ಲೈನ್ ಅಲ್ಲಿ ಬರಿಬೇಕು. ಥರ್ಡ್ ನಂಬರ್ ಕೆಳ ಬರಿಬೇಕು. ಥರ್ಡ್ ಲೈನ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಥರ್ಡ್ ಲೈನ್ ಅಲ್ಲಿ ಬರಿಬೇಕು. ಥರ್ಡ್ ನಂಬರ್ ಫಸ್ಟ್ ಸೆಕೆಂಡ್ ಥರ್ಡ್ ಇವೆರಡು ಏನಾಗಬೇಕು? 0 ಆಗಬೇಕು. ಓಕೆ, ಈಗ 3 8 24. 24 ಅಲ್ಲಿ 4 ನ ರೌಂಡ್ ಮಾಡ್ರಿ, ಇಲ್ಲಿ 2 ಉಳಿತು. 3 5 15. 15 ನ ಇಲ್ಲಿ ಬರೀತ್ರಿ, 17 ಆಯ್ತು. ರೌಂಡ್ ಮಾಡ್ರಿ, 7 ಇಲ್ಲಿ ಬರದ್ರಿ. 3 4 12 ಇಲ್ಲಿ ಬರೀರಿ. 12 plus 1 13. Now it is clear. ಫಸ್ಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಲೈನ್ ಅಲ್ಲಿ ಬರ್ದಿ, ಸೆಕೆಂಡ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೆಕೆಂಡ್ ನಂಬರ್ ಇಂದ ಬರ್ದಿ, ಥರ್ಡ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಥರ್ಡ್ ಲೈನ್ ಅಲ್ಲಿ ಥರ್ಡ್ ನಂಬರ್ ಕೆಳ ಬರ್ದಿದ್ದೀವಿ. ಫಸ್ಟ್ ಸೆಕೆಂಡ್ ನೋಡ್ರಿ, ಫಸ್ಟ್ ಸೆಕೆಂಡ್ 0, ಥರ್ಡ್ ನಂಬರ್ ಕೆಳ ಬರ್ದಿದ್ದೀವಿ. ಈಗ ಆಡ್ ಮಾಡಿ 0 11 2 plus 2 4 4 plus 4 8 8 1 ಇದೆ ನಮ್ಮ ಹತ್ರ 9. ಮತ್ತೆ ಏನು ಉಳಿದಿಲ್ಲ ಈಗ. 7 1 8 2 10 10 8 1 8 0 9 1 0. ಇದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೊಂಡಿದೀನಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಥರ್ಡ್ ನಾವು 3 ಅಂಕೆಯ ಸಂಖ್ಯೆಯಿಂದ 3 ಅಂಕೆಯ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡೋದು ಬಹಳಷ್ಟು ಜನಕ್ಕೆ ಇದು ಪ್ರಾಬ್ಲಮ್. ಎಲ್ಲಿ ಇಡಬೇಕು? ಸೊ ನೋಡ್ರಿ, ಮಕ್ಕಳು ಕಲ್ತ್ಕೊಂಡ್ಬಂದಿರ್ತಾರೆ, ಬಟ್ ನಿಮಗೆ ಸ್ವಲ್ಪ ಒಂದಿಷ್ಟು ಜ್ಞಾನ ಬೇಕು. ಇವತ್ತಿನ ಎಲ್ಲಾ ಪೇರೆಂಟ್ಸ್ 99% ಪೇರೆಂಟ್ಸ್ ಎಜುಕೇಟೆಡ್ಸ್ ಇದ್ದೀರಿ. ಸೊ ನೀವು ಸ್ವಲ್ಪ ವರ್ಕೌಟ್ ಮಾಡಿ. ಯಾಕೆ ಅಂದ್ರೆ ಯಾರಿಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಸೊ ಏನ್ ಕಲಿಯೋದ್ ಬಿಡ್ರಿ ಸರ್, ಯಾರ ಹತ್ರ ದುಡ್ಡಿದೆ ಸರ್ ಟ್ಯೂಷನಿಗೆ ಕಳಿಸ್ತೀವಿ. ಬಹಳ ಜನ ಹಿಂಗೆ ಇರೋದು. ಯಾರು ಸೆಲ್ಫ್ ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ. ದುಡ್ಡಿದೆ ಸರ್ ಟ್ಯೂಷನಿಗೆ ಕಳಿಸ್ತೀವಿ. ಟ್ಯೂಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ? ಎಲ್ಲರೂ ಟ್ಯೂಷನ್ ಮಾಡೋರು ಎಲ್ಲ ತಪ್ಪು ಮಾಡಲ್ಲ. ಅದ್ರ ಕೆಲವೊಬ್ರು ಬರ್ಸ್ ಹೆಂಗೆ ಕಳಿಸ್ತಾರೆ, ಅವನಿಗೆ ಅರ್ಥ ಆಗಲ್ಲ. ಬರ್ದು ಮಗ್ ಮಾಡಬಾರ್ದು, ಅಂದ್ರೆ ಭಯಾಟ್ ಮಾಡಬಾರ್ದು. ಅವನಿಗೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನೀವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ. ನೀವು ಇನ್ವಾಲ್ವ್ಮೆಂಟ್ ಆದ್ರೆ ನಿಮ್ಮ ಮಗು ದಡ್ಡ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವ ಪೋಷಕರು ತಮ್ಮ ಮಗುವಿನ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಲ್ಲ ಅಂತ ಮಗು ಮಾತ್ರ ದಡ್ಡ ನನ್ನ ಪ್ರಕಾರ. ಪ್ರತಿದಿನ ಹಿಡ್ಕೊಂಡು ಕುತ್ಕೊಳ್ರಿ, ಬಾರ ಇವತ್ತು ಕ್ಲಾಸಲ್ಲಿ ಏನ್ ಮಾಡಿದ್ರು, ಫಸ್ಟ್ ಪೀರಿಯಡ್ ಏನ್ ಮಾಡಿದ್ರು ತೆಗ್ಯಾ, ಸೆಕೆಂಡ್ ಪೀರಿಯಡ್ ಏನ್ ಮಾಡಿ ತೆಗ್ಯಾ, ಥರ್ಡ್ ಪೀರಿಯಡ್ ಹೇಳ್ಕೊಂತ ಹೋಗ್ರಿ. ಅವ್ನು ನೋಡ್ರಿ ಹೆಂಗ್ ಹೇಳ್ತಾನೆ, ಆಮೇಲೆ ಹೆಂಗ್ರೆ ಪಕ್ಕ ಆಗ್ತಾನೆ, ಅಪ್ಪಾಜಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನೈತಿಕ ಬಲ ಬರುತ್ತೆ ಅವನಿಗೆ. ಹೋಗ ಓದ್ಕೊಂತಿದ್ಯಾನ, ಹೋಗ ಓದ್ಕ, ಅಂಕಲ್ ಬಂದಿದ್ದಾರೆ ನಾ ಮಾತಾಡ್ತೀನಿ ಅಂತಂದ್ರೆ ಅವನೇನ್ ಕಲಿತಾನೆ ಹೇಳ್ರಿ. ಅದಕ್ಕೆ ಸೊ ಯು ಹ್ಯಾವ್ ಟು ಫಸ್ಟ್ ನಿಮ್ಮ ಸಮಯವನ್ನ ನಿಮ್ಮ ಮಗುಗೆ ಕೊಡಿ. ಪಕ್ಕದ ಮನೆಯವರು, ನೆಂಟ್ರಿಸ್ಟ್ ಎಲ್ಲರೂ ಇರ್ತಾರೆ, ಅವರೆಲ್ಲರೂ ಭವಿಷ್ಯ ರೂಪಿಸ್ಕೊಂಡಿದ್ದಾರೆ. ಬಟ್ ನಿಮ್ಮ ಮಗುವಿನ ಭವಿಷ್ಯವನ್ನ ನೀವೇ ರೂಪಿಸ್ಬೇಕು ಹೊರತು ಬೇರೆ ಯಾರು ರೂಪಿಸಕ್ಕಾಗಲ್ಲ. ಇದು ತಲೆ ಒಳಗಿರ್ಲಿ. ನೀವು ಎಷ್ಟು ಪ್ರಾಪರ್ಟಿ ಮಾಡಿದ್ರು ಉಳಿಯಲ್ಲ, ಆದರೆ ಶಿಕ್ಷಣದಿಂದ ಮಾಡಿರ್ತಕ್ಕಂಥ ಈ ನಾಲೆಡ್ಜ್, ಈ ಪ್ರಾಪರ್ಟಿ ಪರ್ಮನೆಂಟ್ ಅವನಿರೋ ತನಕ. ಅದು ನಿಮ್ ತಲೆ ಒಳಗಿತ್ತು ಅಂದ್ರೆ ನಿಮ್ಮ ಮಗುವಿಗೆ ದುಡ್ಡನ್ನ ಕೂಡಿಡೋದ್ರ ಬದಲಾಗಿ ನಿಮ್ಮ ಸಮಯವನ್ನ ನಿಮ್ಮ ಮಗುವಿಗೆ ಕೊಡಿ. ಮಗು 100% ಸಕ್ಸಸ್ ಆಗುತ್ತೆ. ಓಕೆ, ಐ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಒನ್ ಮೋರ್ ಪ್ರಾಬ್ಲಮ್ ತಗೊಂತೀನಿ. So I will write 7 9 4 into 5 6 9. ಥರ್ಡ್ ನಂಬರ್ 3 ಡಿಜಿಟ್ಸ್ ನಂಬರ್ ಇಂದ 3 ಡಿಜಿಟ್ಸ್ ನಂಬರ್ ನ ಮಲ್ಟಿಪ್ಲೈ ಮಾಡೋದು. ಯಾರಿಗೆ ಡೌಟ್ ಇದ್ರೆ ಕೇಳ್ರಿ, ಕೇಳ್ಕೊಡೋಣ. ಸೊ ಹೆಂಗೆ ಕೇಳೋದು ಸರ್? ನನ್ನ ಮೊಬೈಲ್ ನಂಬರ್ ಅಲ್ಲಿ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೆಸರಲ್ಲಿ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ. ನಾನು 99% ಅನುಮಾನ ಬರ್ದಂಗೆ ಇಲ್ಲೇ ಕ್ಲಿಯರ್ ಮಾಡಕ್ ಪ್ರಯತ್ನ ಪಡ್ತೀನಿ. ನನಗೆ ಫೋನ್ ಮಾಡೋದು ಬೇಡ ಅಂತ. ಇನ್ನೂ ಡೌಟ್ ಇದೆ ಸರ್ ಅಂದ್ರೆ 100% ಕಾಲ್ ಮೀ, ಐ ವಿಲ್ ಆನ್ಸರ್ ಯುವರ್ ಕ್ವಶನ್. ಓಕೆ, ಬನ್ನಿ ಈಗ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. 9 4 36. 36 ನ 36 ನ ಬರೆಯಂಗಿಲ್ಲ. ಆ 30 ಅಲ್ಲಿಗೆ ಮಲ್ಟಿಪ್ಲಿಕೇಶನ್ ಕ್ಲೋಸ್ ಆದ್ರೆ 36 ಬರಿಬೋದಿತ್ತು. ನಾವು ರೈಟ್ 6 ಓನ್ಲಿ. 9 9 81. 81 ಅನ್ನ ಇಲ್ಲಿ ಬರೀರಿ. ಇಟ್ ಈಸ್ 84. ಐ ಥಿಂಕ್ ಇಟ್ ಈಸ್ 4. ಇಲ್ಲಿ ರೌಂಡ್ ಮಾಡಿ, ಉಳಿದ 8. 9 7 63. 63 ನ ಇಲ್ಲಿ ಬರೀರಿ. 11 7 71. ಮುಂದಕ್ಕೆ ಯಾವುದು ಇಲ್ಲ, ಅಷ್ಟು ಬರ್ದು ಬಿಡ್ಬೇಕು. 7 1 4 6. So now first number is completed.
ಈ ಇಂಟು ಹಾಕಿ ಸ್ಟಾರ್ಟ್ ದ ಸೆಕೆಂಡ್ ನಂಬರ್. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರೋದನ್ನ ಬರೋದನ್ನ ಎಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಯಾವ ನಂಬರ್ ಕೆಳಗೆ ಬರಿಬೇಕು? ಸೆಕೆಂಡ್ ನಂಬರ್. ಫಸ್ಟ್ ಬಿಟ್ಬಿಡಿ, ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಕೆಳಗಿನ ಹಾಕೋಣ, 0 ಹಾಕೋಣ. ಸೊ 6 4 24 ಮಾರ್ಕ್ ಮಾಡಿ. 4 6 9 54 54 ನ ಇದು ಮಾಡಿ 56 ಆಯ್ತು. ರೌಂಡ್ ಮಾಡಿ 6 6 7 42 47. ಸೊ 47 is the answer. ನೋಡ್ರಿ 6 4 24 24 ಗೆ 4 2 6 9 54 ಪ್ಲಸ್ 2 56 6 ಅನ್ನ ರೌಂಡ್ ಮಾಡಿ ಇಲ್ಲಿ ಬರ್ದ್ರಿ 5 ಉಳಿತು. 6 7 42 ಪ್ಲಸ್ 5 47. ಸೊ ಅದಕ್ಕೆ ಯಾಕೆ ಇಲ್ಲಿ 0 ಹಾಕಿದೆ ಅಂದ್ರೆ ಪ್ರೊಸೀಜರ್. ಹೆಂಗೆ ಯಾಕೆ ಹಿಂಗೆ ಊಟ ಮಾಡ್ಬೇಕು ಸರ್, ಹೆಂಗೆ ಊಟ ಮಾಡ್ತಿದ್ರೆ ಬೇಡ ಅಂತಲ್ಲ, ಬಟ್ ಇಟ್ ಇಸ್ ಟೇಕ್ಸ್ ಲೆಂತಿ ಟೈಮ್. ಅದಕ್ಕೆ ಒಂದು ಮೆಥಡ್ ಇದೆ, ನಿಯಮ ಮಾಡ್ಬಿಟ್ಟಿದ್ದಾರೆ, ಆ ರೂಲ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅದಕ್ಕೋಸ್ಕರ ಆ ತರ ಮಾಡ್ಬೇಕು. ಆ ಕಾನ್ಸೆಪ್ಟ್ ನಿಮ್ಗೆ ನಾನು ಬಟ್ ಅದು ಬಹಳಷ್ಟು ಲೆಂತಿ ಹೋದ್ರೆ ಅದೆಲ್ಲ ಹೇಳ್ಕೊಂತ, ಬಟ್ ದಿಸ್ ಇಸ್ ನಾಟ್ ನೀಡ್ ಫಾರ್ ಯು, ನಿಮಗೆ ಅದರ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ. ಸೊ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು, ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಕ್ಲಿಯರ್ ಐ ಥಿಂಕ್. ಸೊ ಈಗ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಸೆಕೆಂಡ್ ನಂಬರ್ ಇಸ್ ಕಂಪ್ಲೀಟೆಡ್. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. 5 4 20. 20 ನಲ್ಲಿ 0 ನ ಮಾರ್ಕ್ ಮಾಡಿ. ಸೊ ಯಾವ ನಂಬರ್ ಕೆಳ ಬರಿಬೇಕು? ಫಸ್ಟ್ ಸೆಕೆಂಡ್ ಬಿಡಬೇಕು. ಥರ್ಡ್ ನಂಬರ್ ಕೆಳ ಬರಿಬೇಕಾದ್ರೆ ಉತ್ತರ ಏನಿದೆ? 0 ಇದೆ, 0 ಬರಿತೀನಿ. 5 9 45 45 ಐ ಥಿಂಕ್ 47. ಅದರಲ್ಲಿ ರೌಂಡ್ ಮಾಡಿ 7 ಬರೀರಿ. 4 5 7 35 39. ಸೊ 39 ಬರಿತೀನಿ, ಯಾಕೆಂದ್ರೆ ಮುಂದೆ ನಂಬರ್ ಇಲ್ಲ. 6 8 7 7 6 8 7 7 3 21 7 14 21 2 9 13 2 15 3 1 4. ಸೊ ನೋಡ್ರಿ, ಯಾರಿಗಾರ ಡೌಟ್ ಇದ್ರೆ ಕೇಳಿ. 9 4 36 3 9 81 3 84 9 7 63 63 8 71. ನಿಮ್ ಪ್ರೊಸೀಜರ್ ನ ಫಾಲೋ ಮಾಡಿದೀವಿ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಎಲ್ಲಾರ ಡೌಟ್ಸ್ ಬಂದ್ರೆ ಕೇಳ್ಬೋದು. ಐ ಥಿಂಕ್ ಥರ್ಡ್ 3 ಅಂಕೆ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡೋದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಇದೆ ಅನ್ಕೋಬೋದಾ, ಇಲ್ಲ ಅನ್ಕೋಬೋದಾ? ಏನಾದ್ರು ಡೌಟ್ ಇದೆ ಕೇಳಿ. ಈಗ ನೀವು ಕೆಲವೊಬ್ರು ಲೈವ್ ನೋಡ್ತಾ ಇರಲ್ಲ, ಸೊ ನೀವು ಆಮೇಲೆ ನೋಡಿ ಆದ್ಮೇಲೆ ಡೌಟ್ ಬಂತಂದ್ರೆ ಕೇಳಿ. ಸೊ ಮತ್ತೆ ಹೇಳ್ಕೊಡುವ, ನನಗೆ ಬೇಜಾರಿಲ್ಲ, ಬಟ್ ನೀವು ಕಲಿಬೇಕಷ್ಟೇ, ಕಲಿತೀರಿ ಅನ್ಕೊಂಡಿದೀನಿ. ಸೊ ಈಗ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ರಿ. ನಿಮಗೆ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿದೆ ಅನ್ಕೋಬೋದಾ? ಇನ್ನೊಂದು ಮಾಡ್ಲಾ ಅಥವಾ ಸಾಕ? ಹೇಳಿ, ಇನ್ನೊಂದು ಮಾಡ್ಲಾ? ಮಾಡಿ ಸರ್, ಇನ್ನೊಂದು ಸ್ಟೆಪ್ ಅರ್ಥ ಆಗುತ್ತೆ. ಓಕೆ, ವಿಲ್ ಡೂ ಇಟ್ ಒನ್ ಮೋರ್. ಒಂದು ಪ್ರಾಬ್ಲಮ್ ಮಾಡಿ. ಮಲ್ಟಿಪ್ಲಿಕೇಶನ್ ಬಗ್ಗೆ ಇನ್ನೊಂದು 2 ಕಾನ್ಸೆಪ್ಟ್ ಇದೆ, ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ, ಇದು ಇನ್ನೊಂದು ಪ್ರಾಬ್ಲಮ್ ಮಾಡ್ಬಿಟ್ಟು ಮಲ್ಟಿಪ್ಲಿಕೇಶನ್ ಅಲ್ಲಿ ಇನ್ನೊಂದು 2 ಕಾನ್ಸೆಪ್ಟ್ ಇದೆ. 2 ಕಾನ್ಸೆಪ್ಟ್ ನಿಮ್ ಮಗುಗೆ ಹೇಳಲೇಬೇಕು, ನಾನು ಹೇಳ್ತೀನಿ. ಓಕೆ, ಸಿಕ್ಸ್ 3 7 into 4 5 8. ಸೊ ನೋಡ್ರಿ, ಈಗ 3 ಅಂಕೆ ಸಂಖ್ಯೆಯಿಂದ 3 ಅಂಕೆ ಸಂಖ್ಯೆನ ಮಲ್ಟಿಪ್ಲೈ ಮಾಡೋದು. ಸೊ ಈಗ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. 8 56 56ರಲ್ಲಿ 6ನ್ನ ರೌಂಡ್ ಮಾಡಿ, ಇಲ್ಲಿ ಉಳಿದ 5. 8 3 24 24 ಇಲ್ಲಿ ಬರೀರಿ. 29 ಮಾರ್ಕ್ ಮಾಡಿ. 9 8 48 48 ಇಲ್ಲಿ ಬರೀರಿ. 50 50ನ್ನ ಪೂರ್ತಿ ಬರಿತೀನಿ, ಯಾಕೆಂದ್ರೆ ಮುಂದೆ ಯಾವುದೇ ಸಂಖ್ಯೆ ಬರೆಯೋದಿಲ್ಲ, ಮಲ್ಟಿಪ್ಲೈ ಮಾಡೋದಿಲ್ಲ, ಅದಕ್ಕೋಸ್ಕರ ಬರಿತಿದ್ದೀನಿ. ಸೊ ಅಲ್ಲಿಗೆ ಫಸ್ಟ್ ನಂಬರ್ ಕಂಪ್ಲೀಟ್ ಆಯ್ತು.
ಐ ವಿಲ್ ಸ್ಟಾರ್ಟ್ ದ ಮಲ್ಟಿಪ್ಲಿಕೇಶನ್ ವಿತ್ ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ಗೆ ಇಂಟು ಹಾಕ್ತೀನಿ, ಸೆಕೆಂಡ್ ನಂಬರ್ಗೆ ರೈಟ್ ಹಾಕ್ತೀನಿ. ಅಂದ್ರೆ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರೋದನ್ನ ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು, ಮತ್ತೆ ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು. ದಿಸ್ ಇಸ್ ಫಸ್ಟ್ ನಂಬರ್, ಐ ವಿಲ್ ರೈಟ್ ಇಟ್ as 0. ಸೆಕೆಂಡ್ ನಂಬರ್, ಸೊ 5 7 35, mark it 5 3, 5 3 15, 15 plus 3 18, 3 15 18, 18ಕ್ಕೆ 8 ಇಡಬೇಕು, 1 ಉಳಿಯುತ್ತೆ. 5 6 30, 30 ಕೆಳಗೆ 1 ಕೆಳಗೆ 30 ಬರೀರಿ, 31 31 ಇಲ್ಲಿ ಬರಿತೀನಿ, ಯಾಕೆಂದ್ರೆ ಮುಂದೆ ಯಾವುದೇ ನಂಬರು ಮಲ್ಟಿಪ್ಲೈ ಮಾಡಕ್ಕೆ ಇಲ್ಲ. ಓಕೆ, ಸೊ ಈಗ ಸೆಕೆಂಡ್ ನಂಬರ್ ಕತೆ ಮುಗೀತು. ಐ ವಿಲ್ ಸ್ಟಾರ್ಟ್ ವಿತ್ ಥರ್ಡ್ ನಂಬರ್. ಥರ್ಡ್ ನಂಬರ್ ಇಂದ ಬರಿಬೇಕಾದ್ರೆ ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ ಬರೋ ನಂಬರ್ನ ಥರ್ಡ್ ಲೈನ್ ಅಲ್ಲಿ ಬರಿಬೇಕು, ಥರ್ಡ್ ನಂಬರ್ ಕೆಳಗೆ ಬರಿಬೇಕು. ಹಂಗಾದ್ರೆ ಫಸ್ಟ್ 2 ನಂಬರ್ ಕೆಳಗೆ 0 ಹಾಕ್ಬೇಕು. ಓಕೆ, 4 7 28, 8 ಬರೀರಿ, 2 ಉಳಿತು. 4 3 12, 12 plus 2 14, 14 ಬರೀರಿ, ರೌಂಡ್ ಮಾಡಿ, 1 ಉಳಿತು. ಓಕೆ, 4 6 24, 24 plus 1 25. So now add it, 6 6 9 14, 8 8 16 1 17. ಸೊ 5 1 6 10 1 11, ಒಂದ್ ಎಲ್ಲಿದೆ ಅಂತ ಯೋಚನೆ ಮಾಡ್ತೀರಾ? ಇಲ್ಲಿಂದ ಬಂದಿರೋ 17ರಲ್ಲಿ 7 ಇಟ್ಟಿದೀವಿ, ಒಂದಿದೆಯೇ. ಸೊ ಯಾವಾಗ ಟೋಟಲ್ ಬಂದಿರೋದನ್ನ ಅಲ್ಲೇ ಇಡ್ತೀವಿ, ಅಂದ್ರೆ ಟೋಟಲ್ ಮಾಡೋದು ಲಾಸ್ಟ್ ಆದಾಗ ಅಷ್ಟನ್ನು ಇರ್ತೀವಿ. 17 ಬಂತು 17 ಇರ್ತೀವಿ. ಸೊ ಮುಂದೆ ಇನ್ನು ಟೋಟಲ್ ಮಾಡೋದಿದೆ ಅಂದಾಗ ಒಂದನ್ನು ಬರಿಬೇಕು, ಒಂದನ್ನ ಹಂಗೆ ತಲೆ ಒಳಗೆ ಕ್ಯಾರಿ ಮಾಡ್ತಾ ಹೋಗ್ಬೇಕು. ನಾನು ತೋರಿಸಿದ್ದೀನಿ, ಇಲ್ಲೆಲ್ಲ ತೋರಿಸಿದ್ದೀನಿ ಅದೇ ತರನೇ. ಓಕೆ, ಸೊ 8 8 16 1 17. ಓಕೆ, 5 1 6, 5 1 6, 10 1 11. ಸೊ ಇಲ್ಲಿ ಒಂದು ಬಂತು, 9 2. ಐ ಥಿಂಕ್ ಮಲ್ಟಿಪ್ಲಿಕೇಶನ್ ನಾನಿಂದ ಬೇರೆ ಬೇರೆ ಡೆಸಿಮಲ್ಸ್ ಇದೆ, ದಶಮಾಂಶಗಳ ಗುಣಾಕಾರ ಇದೆ, ಅದನ್ನ ಈಗ ಹೇಳ್ಕೊಡೋದಿಲ್ಲ. ಸೊ ಮುಂದೆ ನಿಮಗೆ ಒಂದಿಷ್ಟು ಎನ್ರಿಚ್ಮೆಂಟ್ ಆಗ್ಲಿ, ಅದನ್ನ ನಾನು ಮುಗಿಸ್ಕೊಡ್ತೀನಿ. ಯಾವಾಗ ಮುಗಿಸ್ತೀನಿ ಅಂದ್ರೆ ನಿಮಗೆ ಸ್ವಲ್ಪ ಈ ಮಲ್ಟಿಪ್ಲಿಕೇಶನ್ ಪ್ರಾಸೆಸ್ ಅನ್ನ ಪರ್ಫೆಕ್ಟ್ ಮಾಡ್ರಿ. ಜೊತೆಗೆ ಹೆಂಗ್ ಗೊತ್ತಾ, ಪೇರೆಂಟ್ಸ್ ಇದೇ ತರ ಪ್ರಾಬ್ಲಮ್ಸ್ ಅನ್ನ ನೀವು ಹಾಕ್ಬೇಕು ಮನೆಯಲ್ಲಿ. ಮಕ್ಕಳಿಗೆ ಒಂದು ನೋಟ್ಬುಕ್ ತಗೊಳ್ರಿ, ಇದೇ ತರ 3 ಡಿಜಿಟ್ಸ್ ನೀವೇ ಹಾಕ್ರಿ. ನಿಮಗೆ ಮಲ್ಟಿಪ್ಲಿಕೇಶನ್ ಈಗ ಗೊತ್ತಾಗಿದೆ ಹೆಂಗ್ ಮಾಡೋದು ಅಂತ, ಎಲ್ಲ ಹೆಂಗ್ ಮಾಡೋದು ಅಂತ ಗೊತ್ತಾ. ಅದೇ ತರ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅಂತ ಗೊತ್ತಿದೆ. ಫಸ್ಟ್ ನಂಬರ್ ಕೆಳಗೆ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳಗೆ ಬರಿಬೇಕು. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಲೈನ್ ಅಲ್ಲಿ ಸೆಕೆಂಡ್ ನಂಬರ್ ಇಂದ ಬರಿಬೇಕು. ಅದಕ್ಕೆ ಫಸ್ಟ್ ನಂಬರ್ ಕೆಳಗೆ ಏನ್ ಹಾಕ್ಬೇಕು, 0 ಹಾಕ್ಬೇಕು. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಥರ್ಡ್ ಲೈನ್ ಅಲ್ಲಿ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಥರ್ಡ್ ಲೈನ್ ಬರ್ಬೇಕು, ಫಸ್ಟ್ 2 ಡಿಜಿಟ್ಸ್ ಅನ್ನ 0 ಹಾಕ್ಬೇಕು, ಉಳಿದು ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅದೇ ತರ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಇಲ್ಲಿ ಮೈನ್ ಕಾನ್ಸೆಪ್ಟ್, ಯಾವುದೇ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತದೆ. ಇದು ನಿಮ್ ತಲೆ ಒಳಗಿರ್ಲಿ. multiply any number with 1, you got the same number. You got the same number. It means multiply any number with 1. 25 into 1. Answer is 25.
ಎನಿ ನಂಬರ್ 100 into 1 100 minus 5 into 1 minus 5 minus 100 into 1 it is minus 100 3000 into 1 3000 minus 49 into 1 minus 49 ಇದು ತಲೆ ಒಳಗೆ ಬರಬೇಕು. ಯಾವುದೇ ನಂಬರ್ನ ಒಂದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ ದಿ ಸೇಮ್. ಏನಿರುತ್ತೋ ಅದೇ ಇರುತ್ತೆ. ಯಾವುದೇ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದಾಗ ಮತ್ತು ಅದೇ ಸಂಖ್ಯೆ ಬರುತ್ತದೆ. ಮಲ್ಟಿಪ್ಲೈಂಗ್ ಎನಿ ನಂಬರ್ ವಿತ್ ಎನಿ ನಂಬರ್ ವಿತ್ 1 ವಿ ಗಾಟ್ ದಿ ಸೇಮ್ ನಂಬರ್. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಯು ಗಾಟ್ ದಿ ಸೇಮ್ ನಂಬರ್. ಇಲ್ಲಿ ಬರ್ದ್ಬಿಡ್ತೀನಿ, ಅಲ್ಲಿ ಕಾಣಿಲ್ಲ ಅಂದ್ರೆ ಯು ಗಾಟ್ ದಿ ಸೇಮ್ ನಂಬರ್. 25 into 1 ನೋಡ್ರಿ 25. 100 into 1 100 minus 5 into 1 minus 5. So minus 5 minus 100 into 1 minus 100 3000 into 1 3000 minus 49 into 1 14 minus 49. No changes. ಒಂದ್ರ ಜೊತೆಗೆ ಎಷ್ಟರ 1 into crore 1 crore 1 into 2 crore 2 crore. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಯಾವ್ದಾದ್ರು ಡೌಟ್ಸ್ ಇದೆ? ಇನ್ನೊಂದು ಬೇಕಾದ್ರೆ ತೋರಿಸ್ತೀನಿ. ಈಗ ಇನ್ನ ಮತ್ತೆ ಎಕ್ಸಾಂಪಲ್ಸ್ ತೋರಿಸ್ತೀನಿ, ನಿಮಗೆ ಅನುಮಾನ ಇತ್ತಂದ್ರೆ. 582 into 1 582 693 into 1 693 minus 88 into 1 minus 88. Multiplication of any number with 1 you got the same number. Minus 1 into 1 minus 1 1 ಜೊತೆಗೆ minus 1 ಮಲ್ಟಿಪ್ಲೈ ಮಾಡಿದ್ರೆ minus 1 minus 1 minus 2 into 1 minus 2 minus 5 into 1 minus 5 6 into 1 6. This is about the answer. ಅಂದ್ರೆ ಯಾವುದೇ ನಂಬರ್ನ ಒಂದ್ರ ಜೊತೆ ಗುಣಿಸಿದ್ರೆ ಏನು ಚೇಂಜಸ್ ಆಗಲ್ಲ. ನೀವು ಮನೆಗೆ ಹೇಳ್ತಿರ್ತೀರಿ, ಯಾರ ಜೊತೆಗಾರ ಹೋಗಲಿ ಅವನ ಜೊತೆಗೆ ಹೋಗ್ಬೇಡ ಅಂತ. ನೀನು ಅವನ ಜೊತೆಗೆ ಹೋಗ ನೀನ್ ಏನೂ ಹಾಳಾಗಲ್ಲ ಅಂತಿಲ್ಲ. ಹಂಗೆ ಒಂದ್ರ ಜೊತೆಗೆ ಹೋದ್ರೆ ಯಾರು ಏನ್ ಚೇಂಜ್ ಆಗಲ್ಲ, ಇದ್ದಂಗೆ ಇರ್ತಾರೆ. ಇನ್ನೊಬ್ರು ಇದಾರೆ, ಅವ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ಬಿಟ್ರೆ ಅವ್ರು ಇರೋ ಜೀರೋ ಆಗ್ಬಿಡ್ತಾರೆ. ಯಾರವರು? ಜೀರೋನೇ. ಜೀರೋ ಜೊತೆಗೆ ಯಾರೇ ಫ್ರೆಂಡ್ಶಿಪ್ ಮಾಡ್ಲಿ ಅವ್ರು ಜೀರೋ. ಒಂದ್ರ ಜೊತೆಗೆ ಯಾರೇ ಫ್ರೆಂಡ್ಶಿಪ್ ಮಾಡ್ಲಿ ಅವ್ರು ಹೀರೋನೇ. ಅಂದ್ರೆ ಸೇಮ್ ರಿಮೈಂಡ್ಸ್. ಹೀರೋ ಆಗಿರ್ತಾನೆ ಜೀರೋ ಆಗಿರ್ತಾನೆ ಜೀರೋ ಆಗಿರ್ತಾನೆ. ಸೊ ನೋಡ್ರಿ, ಈಗ 1 more 0 into 1 0. ಒಂದ್ ಜೊತೆಗೆ ಯಾವ್ದಾರು ಮಲ್ಟಿಪ್ಲೈ ಮಾಡಿ ಅಷ್ಟೇ ಆನ್ಸರ್ ಬರುತ್ತೆ. 0 into 1 ಒಂದ್ರ ಜೊತೆ 0 ಮಲ್ಟಿಪ್ಲೈ ಮಾಡಿದ್ರೆ 0, ಸೇಮ್ ಆನ್ಸರ್ ಬಂತಲ್ವಾ? ಬಟ್ ನೆನ್ಪಿಟ್ಕೊಳ್ಳಿ, ಒಂದ್ರ ಜೊತೆಗೆ ಯಾವುದೇ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಅಗೈನ್ ಇಟ್ ಕಮ್ಸ್ ಸೇಮ್ ವ್ಯಾಲ್ಯೂ. ಓಕೆ, ಸೊ ಐ ವಿಲ್ ಗೋ ಫಾರ್ ನೆಕ್ಸ್ಟ್. ಯಾರಿಗಾರ ಡೌಟ್ ಇದೆಯಾ? ಒಂದರ ಜೊತೆಗೆ ಯಾವುದೇ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಿದ್ರೆ ಮತ್ತು ಅದೇ ಇರುತ್ತೆ, ಚೇಂಜಸ್ ಆಗಲ್ಲ. ನೋ ಚೇಂಜಸ್ ಅಟ್ ಆಲ್. ಒಂದು ಸಣ್ಣ ತೃಣಮೂತ್ರನೂ ಬದಲಾವಣೆ ಆಗಲ್ಲ, ಯಾವುದೂ ಸಹ ಬದಲಾವಣೆ ಆಗಲ್ಲ. ಹೇಳ್ತಲ್ಲ, ಒಂದು ಚೂರು ಚೇಂಜಸ್ ಆಗಲ್ಲ ಕಣ, ಇದ್ದಂಗೆ ಇರ್ತೀವಿ ಅಂತಲ್ಲ, ಹಂಗೆ. ಸೊ ಹಂಗೆ, ಸೊ ಒಂದರ ಜೊತೆಗೆ ಯಾವುದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. ಇನ್ನೊಂದಿದೆ, ಅದು ನೋಡೋಣ ಈಗ. ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ 0 ಬರುತ್ತದೆ. ಯಾವುದೇ ಸಂಖ್ಯೆಯನ್ನ 0ಯಿಂದ ಗುಣಿಸಿದಾಗ ಏನ್ ಬರುತ್ತೆ? 0 ಬರುತ್ತದೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್.
ಯಾವುದೇ ಸಂಖ್ಯೆಯನ್ನ 0ಯಿಂದ ಗುಣಿಸಿದಾಗ 0 ಬರುತ್ತೆ. ಮಲ್ಟಿಪ್ಲೈಯಿಂಗ್ ಎನಿ ನಂಬರ್ with 0, the result is 0. ಸೊ ನೋಡ್ರಿ, ಇದು ಕಾನ್ಸೆಪ್ಟ್ ಸ್ಟ್ಯಾಂಡರ್ಡ್, ಇದು ಅರ್ಥ ಮಾಡ್ಕೋಬೇಕು. ಮಲ್ಟಿಪ್ಲೈ ವಿತ್ ಎನಿ ನಂಬರ್ ವಿತ್ 1, you got the same number. Multiply with any number with 0, it is 0. 25 into 0, 0. 10,000 into 0, 0. Minus 5 into 0, 0. Minus 4 into 0, 0. 21 into 0, 0. 1 lakh into 0, 0. So 0. So minus 6 into 0, 0. ಅಂದ್ರೆ 0 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಯು ಗಾಟ್ 0. ಇದು ತಲೆ ಒಳಗಿರ್ಲಿ. 0 ಇಂದ ಎನಿ ನಂಬರ್, ಯು ಕ್ಯಾನ್ ಮಲ್ಟಿಪ್ಲೈ ಎನಿ ನಂಬರ್ ವಿತ್ 0, ದ ಆನ್ಸರ್ ವಿಲ್ ಬಿ 0. ಸೊ 2 crore into 0, 0. 5 crore into 0, 0. But 5 crore into 1, 5 crore. ನೋಡ್ರಿ, ಒಂದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ಚೇಂಜಸ್ ಆಗಲ್ಲ, ಅಷ್ಟೇ ಇರ್ತಾರೆ. ಸೊ ದಟ್ ಈಸ್ 1 becomes 0, 0 becomes 0. ಸೊ 0 ಜೊತೆಗೆ ಯಾರೇ ಸಂಬಂಧ ಮಾಡಿದ್ರು ಆ ಹೀರೋ ಇದ್ದವನು ಸಹ 0 ಆಗ್ತಾನೆ. ಆದ್ರೆ ಒಂದ್ರ ಜೊತೆಗೆ ಸಂಬಂಧ ಮಾಡಿದವನು ಅವನು ಹೆಂಗಿರ್ತಾನಲ್ಲ, ವಾಟ್ ಈಸ್ ದ ಪೊಸಿಷನ್, ಏನ್ ಇರ್ತಾನಲ್ಲ ಹಂಗೆ ಇರ್ತಾನೆ ಅಂತ ಅರ್ಥ ಆಯ್ತಲ್ಲ. ಯಾವುದೇ ನಂಬರ್ ಅನ್ನ 1ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಬರುತ್ತೆ 1. ಯಾವುದೇ ನಂಬರ್ನ 0 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಅಗೈನ್ ಆನ್ಸರ್ ಏನು, 0ನೇ ಬರುತ್ತೆ. ಸೊ ಇಷ್ಟು ನಾನು ಗುಣಾಕಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಸಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ನಾನು ಇನ್ನ ಬಹಳಷ್ಟು ಕಾನ್ಸೆಪ್ಟ್ ಇದೆ. ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಅಂತಿದೆ. ಯಾಕೆ ನಾನು ಇದನ್ನ ಈಗ ಹೇಳ್ಕೊಡ್ತಿಲ್ಲ ಅಂದ್ರೆ, ನಿಮ್ ಮಗು ಇದನ್ನಷ್ಟೇ ಕಲಿತಾ ಹೋಗ್ಲಿ, ಒಂದೊಂದೇ ಮೆಟ್ಲನ್ನ ಹತ್ತಾ ಹೋಗ್ಲಿ. ಅದನ್ನ ಹೇಳ್ಕೊಟ್ಬಿಟ್ರೆ ಬೇಡ, ನನಗೆ ಮಲ್ಟಿಪ್ಲಿಕೇಶನ್ ಬೇಡ, ಅದೇನೇನೋ ಪಾಯಿಂಟ್ ಎಲ್ಲ ಇಡಬೇಕು ಅಂತ ಹೇಳಿ ಮಗುಗೆ ಡಿಸ್ಟರ್ಬ್ ಆಗುತ್ತೆ ಮೈಂಡ್. ಫಸ್ಟ್ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿಸಿ ನಿಮ್ಮ ಮಗು 100% ಪಕ್ಕಾ ಮ್ಯಾಥಮೆಟಿಕ್ಸ್ ಅಲ್ಲಿ ಈಸಿ ಅಂತ ಹೇಳಿಲ್ಲ ಅಂದ್ರೆ ಕೇಳ್ರಿ, ಬಟ್ ನೀವು ಫಾಲೋ ಮಾಡ್ಬೇಕು. ಈಚ್ ಅಂಡ್ ಎವ್ರಿ ಪಾರ್ಟ್ 1 ಇಂದ ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಜೊತೆಗೆ ನೀವು ನೋಟ್ಸ್ ಮಾಡಿಸ್ಬೇಕು. ಬರೀ ನೋಟ್ಸ್ ಅದಲ್ಲ, ಬರೆಸಿದಾಗ ಅವ್ನ ತಲೆ ಒಳಗೆ ಉಳಿತತೆ ಮಲ್ಟಿಪ್ಲಿಕೇಶನ್. ಯಾವುದೇ ನಂಬರ್ ಅನ್ನ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಅದು ತಲೆ ಒಳಗೆ ಬರಿಬೇಕು. ಅವ್ನು ಬರೆದಾಗ ಐಡಿಯಾ ಬರುತ್ತೆ, ನೋಡಿದ್ರೆ ಐಡಿಯಾ ಬರಲ್ಲ. ಸೊ ಮಾಡಿದಾಗ ಐಡಿಯಾ ಬರುತ್ತಲ್ಲ, ಹಂಗೆ ನೋಡಿದಾಗ ಯಾವುದೇ ಐಡಿಯಾ ಬರಲ್ಲ. ನಾವು ಸ್ವತಃ ಮಾಡಿದ್ರೆ ಏನು ಅನುಭವ ಬರುತ್ತಲ್ಲ, ಅದನ್ನ ಮಗುಗೆ ನಾವು ಎಕ್ಸ್ಪೀರಿಯನ್ಸ್ ಅನ್ನ ಕೊಡಬೇಕಾಗಿದೆ. ದೇರ್ಫೋರ್ ಅದನ್ನ ನೀವು ಕೊಡ್ತೀರಿ ಅನ್ಕೊಂಡಿದೀನಿ. ಸೊ ಈಗ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ತೀನಿ ಅಂದ್ರೆ, ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ತಮ್ಮ ಮೊಬೈಲಿಗೆ ಇಂಟರ್ನೆಟ್ ಆನ್ ಆದ ತಕ್ಷಣ MBPL 74 ಇಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರ್ ಇವತ್ತು ಯಾವುದೋ ಹೊಸ ಪಾಠವನ್ನ ಮಾಡಿದ್ದಾರೆ, ಅದರ ಪಾಠದ ಬಂದಿದೆ, ಅದನ್ನ ನೋಡ್ಬೇಕು, ನಮ್ಮ ಮಕ್ಳಿಗೆ ತೋರಿಸ್ಬೇಕು ಅನ್ನೋ ಮಾಹಿತಿ ತಮ್ಮ ತಳಿತೈತೆ. ನನ್ನ ಜೊತೆಗೆ ಹೇಳೋದೇನ್ ಗೊತ್ತಾ, ಎಲ್ಲರ ಮನೆಯಲ್ಲೂ ಸಹ ಇವತ್ತು ಆಂಡ್ರಾಯ್ಡ್ ಟಿವಿ ಇರೋದ್ರಿಂದ ನಿಮ್ಮ ಮೊಬೈಲ್ ಅನ್ನ ಸ್ಕ್ರೀನ್ ಮಿರರಿಂಗ್ ಮಾಡಿ, ಅಥವಾ ನಿಮ್ಮ ಮನೇಲಿ ಇಂಟರ್ನೆಟ್ ಫೆಸಿಲಿಟೀಸ್ ಇದ್ರೆ ಆ ಆಂಡ್ರಾಯ್ಡ್ ಟಿವಿಗೆ ವೈಫೈ ಕನೆಕ್ಟ್ ಮಾಡ್ಬಿಟ್ಟು MBPL 74 ಓಪನ್ ಮಾಡ್ಬಿಟ್ಟು ಇವತ್ತಿನ ಪಾರ್ಟ್ 4 ಅನ್ನ ಓಪನ್ ಮಾಡಿದ್ರೆ ಇಟ್ ವಿಲ್ ಬಿ ಡಿಸ್ಪ್ಲೇ ಸೇಮ್ ಆಸ್ ಇಟ್ ಈಸ್. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ನಾನು ಹೇಳ್ತಿದ್ದೀನಿ, 0 ಜೊತೆಗೆ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ 0ನೇ, 1 ಜೊತೆಗೆ ಯಾವುದೇ ಸಂಖ್ಯೆ ಗುಣಿಸಿದ್ರೆ ಅದೇ. ಅಂದ್ರೆ 1 ಜೊತೆಗೆ 1 ಗುಣಿಸಿದ್ರೆ 1, 1 ಜೊತೆಗೆ 100 ಗುಣಿಸಿದ್ರೆ 100. ಆದ್ರೆ 1 ಜೊತೆಗೆ 0 ಗುಣಿಸಿದ್ರೆ 0, ಜೊತೆಗೆ 100 ಗುಣಿಸಿದ್ರೆ 0, 0 ಜೊತೆಗೆ 1000 ಗುಣಿಸಿದ್ರೆ 0, 0 ಜೊತೆಗೆ 5 ಕೋಟಿ ಗುಣಿಸಿದ್ರು 0. ಆದ್ರೆ 1 ಜೊತೆಗೆ 5 ಕೋಟಿ ಗುಣಿಸಿದ್ರೆ 5 ಕೋಟಿನೇ ಇರುತ್ತೆ. ಇದು ಕ್ಲಿಯರ್ ಆಗ್ಲಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ನಾ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆಗೆ ಭೇಟಿ ಆಗೋಣ. ಸೊ ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಇದರ ಲಾಭವನ್ನ ಪಡ್ಕೊಳ್ತೀರ ಅನ್ಕೊಂಡಿದ್ದೀನಿ. ಓಕೆ, ಸೊ ನಾ ಕ್ಲೋಸ್ ಮಾಡ್ತಾ ಇದ್ದೀನಿ.